ಕಾಸರಗೋಡಿನಲ್ಲಿ ಸೌಹಾರ್ದತೆಗೆ ಸಾಕ್ಷಿಯಾದ ಅಂತ್ಯ ಸಂಸ್ಕಾರ. ಅನಾಥ ಹಿಂದೂ ವೃದ್ಧನಿಗೆ ಮಗಳಾದ ಮುಸ್ಲಿಂ ಮಹಿಳೆ ಅಗ್ನಿ ಸ್ಪರ್ಶ ಮಾಡಿ ಮಾನವೀಯತೆ ಮೆರೆದ ಇರ್ಫಾನ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಉಪ್ಪಳದಲ್ಲಿ ನಡೆದಿರುವಂತಹ ಘಟನೆ. ಇದನ್ನ ನೋಡಿದ್ರೆ ಜಾತಿ ಧರ್ಮ ಅಂತೇಳಿ ಹೊಡೆದಾಡ್ಕೊಂಡು ಸಾಯ್ತಾರೆ. ರೋಡಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾರೆ, ಚೂರಿ ಹಾಕ್ತಾರೆ. ಎಷ್ಟು ವರ್ಷದಿಂದ ದ್ವೇಷವನ್ನು ಇಟ್ಕೊಳ್ತಾರೆ. ಯಾಕೆ ಬೇಕು? ಜಾತಿ ಧರ್ಮವನ್ನು ಮರೆತು ಮಾನವೀಯತೆಯನ್ನ ಮೆರೆದಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಇರ್ಫಾನ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಉಪ್ಪಳದಲ್ಲಿ ನಡೆದಿರುವಂತಹ ಘಟನೆ. ಅನಾಥ ಹಿಂದೂ ವೃದ್ಧನಿಗೆ ಮಗಳಾಗಿ ಅಗ್ನಿ ಸ್ಪರ್ಶವನ್ನ ಮಾಡಿದ್ದಾರೆ ಮುಸ್ಲಿಂ ಮಹಿಳೆ. ಇದನ್ನೆಲ್ಲ ನೋಡಿ ಜನ ಕಲಿಬೇಕು. ಆ ಫೋಟೋ ಸಹ ವಿಡಿಯೋ ಸಹ ವೈರಲ್ ಆಗ್ತಾ ಇದೆ. ಯಾವುದೋ ಒಂದು ಕಾರಣಕ್ಕೆ ನಾನು ಹಿಂದೂ, ನೀನು ಮುಸ್ಲಿಮು, ನನ್ನ ಮನೆಗೆ ಬರಂಗಿಲ್ಲ, ನೀರು ಈ ರೋಡಲ್ಲಿ ಬರಂಗಿಲ್ಲ, ಏನೇನೋ ವಿಚಾರಗಳನ್ನು ಇಟ್ಕೊಂಡು ಗಲಾಟೆ ಮಾಡಿ ಇವತ್ತು ಹಿಂದೂ ಮುಸ್ಲಿಂ ಅಂದ ತಕ್ಷಣ ಇವತ್ತು ಸಣ್ಣ ಮಕ್ಕಳಿಗೂ ಸಹ ದ್ವೇಷವನ್ನು ಬಿತ್ತುವಂಥ ಮನೋಭಾವನೆ ಎಲ್ಲರಲ್ಲೂ ಸಹ ಇದೆ. ಇಂಥ ಒಂದು ಕಾಲಘಟ್ಟದಲ್ಲಿ ಇವೆಲ್ಲವೂ ಸಹ ನಡೀತಾ ಇರಬೇಕು. ಇಂತಹ ಉದಾಹರಣೆಯಿಂದ ತಪ್ಪನ್ನು ತೆಗೆದುಕೊಳ್ತಾರಾ, ಬುದ್ಧಿ ಕಲಿತಾರಾ? ಇದೊಂದು ನಿದರ್ಶನವಾಗಿದೆ. ಅನಾಥ ಹಿಂದೂ ವೃದ್ಧನಿಗೆ ಮಗಳಾಗಿ ಅಗ್ನಿ ಸ್ಪರ್ಶವನ್ನು ಮಾಡಿದ್ದಾರೆ, ಮಾನವೀಯತೆಯನ್ನು ಮೆರೆದಿದ್ದಾರೆ ಇರ್ಫಾನ್. ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಉಪ್ಪಳದಲ್ಲಿ ನಡೆದಿರುವಂತಹ ಘಟನೆ. ಜಾತಿ ಧರ್ಮವನ್ನು ಮರೆತು ಮಾನವೀಯತೆಯನ್ನು ಮೆರೆದಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯೆ ಇರ್ಫಾನ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ചിത്രപ്പാതയിൽ നിന്ന് നമുക്കൊരു ഫോൺ കോൾ വന്നു അവിടുത്തെ ഷെരീഫ് മെമ്പറിൻ്റെ. എന്നിട്ട് നാരായണൻ പറയുന്ന ഒരു വ്യക്തി ഇങ്ങനെയുണ്ട്, ആരും നോക്കാൻ ആൾക്കാരില്ല എന്ന് പറഞ്ഞു. അപ്പോൾ ഷെയ്ഖ് സയ്യിദ് ട്രസ്റ്റ് എന്ന രീതിയിൽ നമ്മൾ ഏറ്റെടുക്കാമെന്നാണ് നമ്മൾ ആദ്യം പോയിട്ടുണ്ടായത്. ആ സമയത്ത് അവർ അത്ര ഒരു കണ്ടീഷനിലല്ലായിരുന്നു. അതുകൊണ്ട് പിന്നെ കളക്ടറെ വിളിച്ചു സംസാരിച്ച് അവിടെ നിന്നാണ് നമ്മൾ